ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಳಗ ಎಲ್ಲರಿಗೂ ಹೆಲ್ಪ್ ಆಗುವಂತಹ ಸೂಪರ್ಬ್ ಯೂನಿಕ್ ಟೆಕ್ನಿಕ್ ಅನ್ನ ಹೇಳ್ತೀನಿ. ಅದರಿಂದ ನಿಮ್ಮ ಮೆಮರಿ ಬಹಳ ಚಂದಾಗಿ ಬೂಸ್ಟ್ ಆಗ್ತದೆ, ಎನ್ಹಾನ್ಸ್ ಆಗ್ತದೆ. ಎಲ್ಲರಿಗೂ, ಸ್ಟೂಡೆಂಟ್ಸ್ಗೂ, ಹೌಸ್ ಹೋಲ್ಡ್ ಪೀಪಲ್, ವರ್ಕಿಂಗ್ ಪೀಪಲ್ ಮತ್ತು ವಯಸ್ಸಾದವ್ರು ಎಲ್ಲರಿಗೂ ಬಹಳ ಹೆಲ್ಪ್ ಆಗ್ತದೆ. ಓನ್ಲಿ ಅದನ್ನ ಬಹಳ ಫನ್ನಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಚಂದ ನಿಮ್ಮ ಮೆಮರಿ ಪವರ್ ಅನ್ನ ಬೂಸ್ಟ್ ಮಾಡ್ಕೋಬೇಕು. ಅದು ಯಾವುದು ಅಂತಂದ್ರೆ, ಫಸ್ಟ್ ಆಂಕರಿಂಗ್ ಯುವರ್ ಥಾಟ್ಸ್ ವಿತ್ ಪಿಕ್ಚರ್ಸ್ ಅಂಡ್ ಎಮೋಷನ್ಸ್. ಇದು ಒಂದು ಪಾರ್ಟ್ ಆದ್ರೆ, ಇನ್ನೊಂದು ಆಮ್ ಅಕ್ಯುಮುಲೇಷನ್ ಆಗಿರ್ತದಲ್ಲ ಬಾಡಿ ಒಳಗಡೆ, ಅದನ್ನ ರಿಮೂವ್ ಮಾಡ್ಕೊಂಡು ಕ್ಲಿಯರ್ ಆಗಿ ಇರುವಂತದ್ದು. ಓಕೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದೀಸ್ ಪಾಯಿಂಟ್ಸ್. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಾರಲ್ಲ ನನ್ನ ಚಾನೆಲ್ ಅನ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕಂಪ್ಲೀಟ್ ಆಗಿ ನೋಡ್ರಿ. ಅಂದ್ರೆ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ. ನಾ ಇವತ್ತು ಹೇಳಿಕತ್ತಿರುವಂತ ಟೆಕ್ನಿಕ್ ಎಷ್ಟು ಯೂಸ್ಫುಲ್ ಐತಂತಂದ್ರೆ, ಈಸಿಯಾಗಿ ಯಾವುದೇ ರೀತಿ ಸ್ಟ್ರೈನ್ ಆಗ್ಲಾರ್ದಂಗ ನಗನಗತಾ ಖುಷಿಯಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮೆಮರಿ ಪವರ್ 10x ಬೂಸ್ಟ್ ಆಗ್ತದೆ. ಓಕೆ, ಅಂದ್ರೆ ನಿಮ್ ಹೌಸ್ ಹೋಲ್ಡ್ ಕೆಲಸ ಆಗಿರ್ಬೋದು, ಅಥವಾ ನಿಮ್ದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಒಳಗೆ ಅದ್ರೊಳಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್, ಮೇನ್ಲಿ ಸ್ಟೂಡೆಂಟ್ಸ್, ದೇ ಕ್ಯಾನ್ ಇನ್ಕ್ರೀಸ್ ದರ್ ಮೆಮರಿ ಪವರ್ ಲೈಕ್ ಎನಿಥಿಂಗ್. ಬಹಳ ಚೆನ್ನಾಗಿ ತಮ್ಮ ಕೆಲಸದೊಳಗ ಸಕ್ಸಸ್ ಅನ್ನ ಮಾಡ್ಕೋಬಹುದು ಅಥವಾ ಪಡಿಬಹುದು. ಓಕೆ, ಏನಿದು ಹಂಗಂದ್ರೆ ಆಂಕರಿಂಗ್ ಅಂದ್ರೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮೈಂಡ್ಗೆ ಒಂದು ವಿಶೇಷವಾದ ಪವರ್ ಐತ್ರಿ. ನೀವ್ ಏನೇ ಕಥೆಯನ್ನ ಹೇಳ್ರಿ, ಏನೇ ಒಂದು ಸ್ಟೋರಿ ಹೇಳ್ರಿ, ಶಬ್ದದ ರೂಪದೊಳಗೆ ಎಷ್ಟೊತ್ತು ಹೇಳಿದ್ರು ಕೂಡ ನಿದ್ದೆ ಬರ್ತದ ಹೊರತು ನೆನಪುಳಿಯುವುದಿಲ್ಲ. ಓಕೆ, ಮರ್ತು ಬಿಡ್ತೀವಿ. ಆದ್ರೆ ಅದೇ ನೀವ್ ಅದನ್ನ ಒಂದು ಪಿಕ್ಚರೈಸ್ಡ್ ರೂಪದೊಳಗ, ಒಂದು ಸಿನಿಮಾ ಟೈಪ್, ಅದಕ್ಕೊಂದು ವಿಜುವಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಹೇಳಿದ್ರೆ ಅದನ್ನ ಮೈಂಡ್ ಬಹಳ ಚಂದ ನೆನಪಿಟ್ಕೊಳ್ತದ. ಹೌದಲ್ರಿ? ಯಾವ್ದ ಆಗ್ಲಿ, ಮಾತಾಡಿದ ಶಬ್ದಕ್ಕಿಂತ ನಡೆದಂತ ಘಟನೆಯನ್ನ ನಮ್ಮ ಮೈಂಡ್ ಬಹಳ ಚಂದಾಗಿ ನಮ್ಮ ಬ್ರೈನ್ ಒಳಗ ಹಿಪೋಕ್ಯಾಂಪಸ್ ಅಂತ ಒಂದು ಪ್ಲೇಸ್ ಇರ್ತದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೆಮರಿ ಲರ್ನಿಂಗ್ ಗೆ. ಬಹಳ ಕೀ ರೋಲ್ ಪ್ಲೇ ಮಾಡುವಂತ ಪಾರ್ಟ್ ಏನಿರ್ತದಲ್ಲ, ಇದನ್ನ ಪ್ರೊಸೆಸಿಂಗ್ ಮಾಡ್ತದೆ. ಎಕ್ಸಾಂಪಲ್, ಇದು ಎಲ್ಲರಿಗೂ ಅನುಭವ ಆಗಿರ್ತದೆ ನೋಡ್ರಿ. ನಾವು ಬಸ್ ಒಳಗೆ ಟ್ರಾವೆಲಿಂಗ್ ಮಾಡ್ತಿರ್ತೀವಿ, ಟ್ರೈನ್ ಒಳಗ್ ಮಾಡ್ತಿರ್ತೀವಿ, ಅಥವಾ ಎಲ್ಲೋ ಹೋಗಿರ್ತೀವಿ. ಅಲ್ಲಿ ಯಾರೋ ಒಬ್ರು ಬಹಳ ಅಸಭ್ಯವಾಗಿ ನಿಮ್ ಜೊತೆ ವರ್ತನೆ ಮಾಡ್ಯಾರ ಅಂತ ತಿಳ್ಕೊಳ್ರಿ. ಅದು ಎಷ್ಟು ಪಕ್ಕಂತ ಹಿಡ್ಕೊಂತದ, ಕ್ಯಾಚ್ ಮಾಡ್ತದ ಬ್ರೈನ್ ಅಂತಂದ್ರೆ, ನೀವು 10 ವರ್ಷ ಅಲ್ಲ, 20 ವರ್ಷ ಅಲ್ಲ, ಸಾಯುವವರೆಗೂ ಆ ವ್ಯಕ್ತಿ ಮುಖ ಮರಿಲಿಕ್ ಆಗೋದಿಲ್ಲ. ಅಥವಾ ನಿಮಗ್ ಕೆಟ್ಟದಾಗ ಯಾರ ಮಾತಾಡಿದ್ರು, ನಿಮ್ಗೆ ಅಪಮಾನ ಮಾಡಿದ್ರು ಅಂದ್ರೆ, ಆ ಟೈಮ್ ಒಳಗೆ ನಿಮ್ಗೆ ಹರ್ಟ್ ಆಗಿತ್ತು ಅಂದ್ರೆ ಅದನ್ನ ಮರಿಲಿಕ್ ಆಗೋದಿಲ್ಲ. ಅಥವಾ ನಿಮಗ್ ಬಹಳ ಸನ್ಮಾನ ಮಾಡಿದ್ರು, ಪ್ರೀತಿ ಗೌರವವನ್ನ ಕೊಟ್ಟಿದ್ರು, ಅದೊಂದು ಘಟನೆ, ಇನ್ಸಿಡೆಂಟ್ಸ್ ನಿಮಗೆ ಬಹಳ ಪ್ಲೀಸಿಂಗ್ ಇತ್ತಂದ್ರೆ ಆ ಘಟನೆಯನ್ನ ಮರಿಲಿಕ್ ಆಗಂಗಿಲ್ಲ. ಸೊ ಈ ಕ್ವಾಲಿಟಿಯನ್ನೇ ನಾವ್ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೋಬಹುದು, ನಮ್ಮ ಮೆಮರಿಯನ್ನು ಹೆಂಗ್ ಹೆಚ್ಚಿಗೆ ಮಾಡ್ಕೋಬೇಕು, ಡೇ ಟು ಡೇ ಲೈಫ್ ಅನ್ನ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಲೈಫ್ ಅನ್ನ ಲೀಡ್ ಮಾಡ್ಬೇಕು, ಕನ್ಫ್ಯೂಷನ್ ಅನ್ನ ಹೆಂಗ್ ತಪ್ಪಿಸ್ಬೇಕು ಅನ್ನೋದನ್ನ ಇವತ್ತ ನೋಡೋಣ ಅಂತ. ಫಸ್ಟ್ ನಾನು ಸ್ಟೂಡೆಂಟ್ಸ್ ಬಹಳ ಮಹತ್ವ ಕೊಡ್ತೀನಿ. ಅದಕ್ಕೆ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ನೋಡ್ರಿ. ಎಲ್ಲರಿಗೂ, ಸ್ಟೂಡೆಂಟ್ಸ್ಗಾಗ್ಲಿ ದೊಡ್ಡವ್ರಿಗಾಗ್ಲಿ ಫೋಟೋ ಮೆಮರಿ ಇದ್ದೇ ಇರ್ತದ್ರಿ. ಓನ್ಲಿ ಥಿಂಗ್ ನಾವ್ ಅದನ್ನ ಹೆಂಗ್ ಡೆವಲಪ್ ಮಾಡ್ಕೋತೀವಿ, ಯಾವ ರೀತಿಯಾಗಿ ಅದಕ್ಕೆ ನಾವು ಪಳಗಿಸ್ತೀವಿ, ಯಾವ ರೀತಿಯಾಗಿ ಅದನ್ನ ಟೇಮಿಂಗ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ಬಹಳ ಜನ ಅದ್ರ ಕಡೆ ಗಮನನೇ ಕೊಡುದಿಲ್ಲ. ನಾವ್ ಮಾಡೋದೇನ್ ಗೊತ್ತಾ, ದೇವ್ರು ನಮಗ್ ಕೊಟ್ಟಂತ ಎಷ್ಟೋ ಯೂನಿಕ್ ಕ್ವಾಲಿಟೀಸ್ ಅನ್ನ, ಈ ಒಂದು ಬೃಹತ್ ಬ್ರಹ್ಮಾಂಡ ಇದ್ದಂಗೆ ಇದು ದೇಹ, ಇದ್ರೊಳಗೆ ಬಹಳ ಯೂನಿಕ್ ಕ್ವಾಲಿಟೀಸ್ ಅನ್ನ ಕೊಟ್ಟಾನ. ಅವನ್ನೆಲ್ಲಾ ಬಿಡೋದು, ಬರೀ ನನಗ ಅದು ಆತು, ನಂಗೆ ಇವ್ರು ಹಿಂಗ ಅಂದ್ರು, ನನಗ ಅವ್ರ ಹಂಗ ಅಂದ್ರು, ಮನಿ ಸ್ವಚ್ಛ ಒರೆಸ್ಲಿಲ್ಲ, ಅಡಿಗೆ ರುಚಿ ಮಾಡ್ಲಿಲ್ಲ, ಕರ್ರ ಪುರ್ರ ಮಾಡೋದು, ಎತ್ ಬೇಕಂತ ಮಾಡೋದು, ಹೆಂಗ್ ಬೇಕಂಗ ಅಬ್ಯೂಸ್ ಮಾಡೋದು, ಮನಿಯೊಳಗ ಜಗಳ ಮಾಡೋದು, ಇಂಥದ್ರೊಳಗ ತಮ್ಮ ಬ್ರೈನ್ ಅನ್ನು ಯೂಸ್ ಮಾಡ್ಕೊಂಡು ಒಳ್ಳೆ ಕ್ವಾಲಿಟಿ ಇರುವಂತ ಬ್ರೈನ್ ಹಾಳು ಮಾಡ್ಕೊಂಡ್ಬಿಡ್ತಾರ. ಲೈಫ್ ಅಂತೂ ಪೂರಾ ಬರ್ಬಾದ್ ಮಾಡ್ಕೋತಾರ. ಅಂತವ್ರೆ ನಾ ಏನ್ ಹೇಳ್ತೀನಂದ್ರ, ನಿಮಗೆ ಕೊಟ್ಟಿರುವಂತಹ ಆ ಬ್ರೈನ್ ಪವರ್ಸ್ ಅನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ಗಮನ ಕೊಡ್ರಿ. ಫಸ್ಟ್ ಸ್ಟೂಡೆಂಟ್ಸ್ ಏನ್ ಮಾಡ್ಕೋಬೇಕು ಗೊತ್ತಾ, ಈಗ ಸ್ಟಡಿ ಮಾಡ್ಬೇಕಾದ್ರೆ ಕೆಲವೊಂದ್ಸರಿ ನಮ್ಗೆ ಭಯಂಕರ ಹುರುಪ್ ಇರ್ತದೆ. ಓದಬೇಕು, ಇವತ್ತು ಇಷ್ಟು ಚಂದ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಅನ್ನ ನಾ ಸ್ಟಡಿ ಮಾಡ್ಬೇಕು, ಇಷ್ಟು ಚಾಪ್ಟರ್ಸ್ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಒಂದು ಹುರುಪು ಬಂದಿರ್ತದ, ಉತ್ಸಾಹ ಬಂದಿರ್ತದ. ಉತ್ಸಾಹ ಬಂದದಂದ್ರೆ ಏನ್ ಅರ್ಥ, ಯುವರ್ ಡೋಪಮೈನ್ ರಿಲೀಸ್ ಆಗ್ಯದ, ಡೋಪಮೈನ್ ಸ್ಪೈಕ್ ಆಗ್ಯದ ಅಂದಂಗ ಅರ್ಥ. ಅಂದ್ರೆ ನಿಮ್ಮ ಬ್ರೈನ್ ಈಗ ಏನೇ ಓದ್ತಿರೋ ಅಥವಾ ಏನೋ ಮಾತಾಡ್ತಿರೋ ಅದನ್ನ ನೀಟಾಗಿ ನೆನಪೊಳಗ ಇಟ್ಕೋತದ, ಮೆಮರಿ ಇಟ್ಕೊಳ್ಲಿಕ್ಕೆ, ಸ್ಟೋರ್ ಮಾಡ್ಕೊಳ್ಲಿಕ್ಕೆ ರೆಡಿ ಅಂದಂಗ. ಅಂತ ಸಿಚುವೇಶನ್ಸ್ ಒಳಗೆ ನೀವ್ ಏನ್ ಮಾಡ್ಬೇಕು ಅಂತ, ಅಗ್ದಿ ಬೋರಿಂಗ್ ಸಬ್ಜೆಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಓದ್ಲಿಕ್ಕೆ ಇಂಟ್ರೆಸ್ಟ್ ಇರಂಗಿಲ್ಲ ಅಂತ ಸಬ್ಜೆಕ್ಟ್ಸ್ ಅನ್ನ ನೀವು ಓದ್ಬಿಟ್ರಿ ಅಂತಂದ್ರೆ, ನಿಮ್ಮ ಇನ್ಕ್ರೀಸ್ಡ್ ಅಥವಾ ಸ್ಪೈಕ್ ಆದಂತ ಡೋಪಮೈನ್ ಅದಕ್ಕೆ ಕೋಪ್ ಅಪ್ ಮಾಡಿ ಆ ಸಬ್ಜೆಕ್ಟ್ಸ್ ಅನ್ನ ಕರೆಕ್ಟ್ ಆಗಿ ನೆನಪೊಳಗೆ ಇಟ್ಕೊಂಡ್ಬಿಡುತ್ತದೆ. ಸೊ ದೇರ್ ಇಸ್ ನೋ ಟ್ರಬಲ್ ಅಂಡ್ ಎಫರ್ಟ್ ಎಟ್ ಆಲ್. ಇನ್ನು ಕೆಲವೊಂದ್ಸರಿ ಏನಾಗ್ತದ, ನಮ್ಗೆ ಓದಾಕ ಇಂಟ್ರೆಸ್ಟ್ ಇಲ್ಲ, ಬೋರ್ ಆಗ್ಯದ, ಇಂಟ್ರೆಸ್ಟ್ ಇಲ್ಲ, ಹಿಂಗ ಒಂಥರ ಬೇಜಾರ್ ಬರ್ತದ, ನಿರುತ್ಸಾಹ ಇರ್ತದ, ಅವ ನಿಮ್ದು ಡೋಪಮೈನ್ ಡೌನ್ ಆಗಿರ್ತದ. ಫಸ್ಟ್ ನಮ್ ಕೆಲಸ ಏನೋ ಡೋಪಮೈನ್ ಹೆಚ್ಚಿಗೆ ಮಾಡ್ಕೋಬೇಕು ಮತ್ತು ಮೆಮರಿಯನ್ನ
ಆಂಕರಿಂಗ್ ಮಾಡ್ಕೋಬೇಕು. ಎಲ್ಲೇ ಪ್ಲೇಸ್ ಜೊತೆಗೆ, ವಿಜುವಲ್ಸ್ ಜೊತೆಗೆ, ಪಿಕ್ಚರ್ ಜೊತೆಗೆ. ಅಂತ ಟೈಮ್ ಒಳಗೆ ನಾ ಸ್ಟೂಡೆಂಟ್ಸ್ ಹೇಳೋದೇನು ಅಂದ್ರೆ, ನಿಮಗ್ ಬಹಳ ಇಂಟ್ರೆಸ್ಟ್ ಇರುವಂತ, ಲೈಕ್ ಆಗುವಂತ ಪ್ಲೇಸಸ್ ಹೋಗ್ರಿ. ಗಾರ್ಡನಿಗೆ ಹೋಗ್ರಿ, ಅಥವಾ ಬಾಲ್ಕನಿ ಒಳಗ್ ಕುತ್ಕೊಳ್ರಿ, ಇಲ್ಲ ಟೆರೆಸ್ ಮ್ಯಾಲ್ ಹೋಗ್ರಿ, ಇಲ್ಲ ನಿಮಗ್ ರೂಮ್ ಅನ್ನ ಒಬ್ರೇ ಕುತ್ಕೊಂಡು ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಂಡು ನಿಮಗ್ ಇಷ್ಟ ಆಗೋ ತರ ಟೇಬಲ್ ಚೇರ್ ಆರ್ಗನೈಸ್ ಮಾಡ್ಕೊಂಡು ಕೂತ್ಕೊಂಡು ಖುಷಿ ಆಗುವಂಗ ಕುತ್ಕೊಂಡು ನೀವೇನ್ ಮಾಡ್ಕೋಬೇಕು, ಸ್ಟಡಿ ಮಾಡಕ್ ಶುರು ಮಾಡಿದ್ರ, ಬಿಕಾಸ್ ಆಫ್ ದಟ್ ಪಿಕ್ಚರ್ಸ್, ಆ ವಿಜುವಲ್ಸ್ ಇಫೆಕ್ಟ್ ಇಂದ ನೀವ್ ಆ ಟೈಮ್ ಒಳಗೆ ಏನ್ ಓದ್ತಿರಲ್ಲ ಎಲ್ಲ ನಿಮ್ ತಲೆ ಒಳಗ ಇಂಪ್ರಿಂಟ್ ಆಗ್ತದ, ನೆನಪು ಉಳಿತದ. ಈ ರೀತಿಯಾಗಿ ನೀವು ಮೆಥಡ್ಸ್ ಅನ್ನ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಮತ್ತು ಓದ್ಬೇಕಾದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಲೌಡ್ ಆಗಿ ಓದ್ಬೇಕು, ಜೋರಾಗಿ ಓದ್ಬೇಕು. ಮನಸ್ಸಿನೊಳಗ ನೀವು ಓದೋದ್ರಿಂದ ಓವರ್ಲ್ಯಾಪ್ ಆಗ್ತಾವು. ನಾವು ಬಾಯಿಲೆ ಸುಮ್ನೆ ಮನಸ್ನಾಗ ಓದ್ತಿರ್ತೀವಿ, ಮತ್ 108 ವಿಚಾರ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಸೌಂಡ್ ನಿಮ್ಗ ಕೇಳೋ ತರ ಓವರ್ಲ್ಯಾಪ್ ಆಗ್ಬಾರ್ದು. ಹಂಗ ನಿಮ್ ಸೌಂಡ್ ನಿಮ್ಗ ಕೇಳೋ ತರ ಓದಿದ್ರಿ ಅಂತಂದ್ರ ಯು ಕ್ಯಾನ್ ಡೆವಲಪ್ ಸ್ಟ್ರಾಂಗ್ ನೆಟ್ವರ್ಕ್ಸ್ ಇನ್ ಯುವರ್ ಬ್ರೈನ್. ನಿಮ್ಮಲ್ಲಿ ಬ್ರೈನ್ ಸೆಲ್ಸ್ ಮಧ್ಯೆ ನಡೆಯುವಂತ ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗ್ತದ, ನ್ಯೂರೋಪ್ಲಾಸ್ಟಿಸಿಟಿ ಸ್ಟ್ರಾಂಗ್ ಆಗ್ತದ. ಇದು ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಹೆಲ್ಪ್ ಆಗ್ತದ. ನಾವು ಪ್ರತಿ ಕೆಲಸವನ್ನು ಮಾಡ್ಬೇಕಾದ್ರೆ ನಮ್ಮ ಜೊತೆಗೆ ನಾವು ಕೂತ್ಕೊಂಡು ಅವುಗಳಿಗೆ ಪಿಕ್ಚರ್ ಆಂಕರಿಂಗ್ ಮಾಡ್ಕೋಬೇಕಾಗ್ತದ. ಈಗ ಉದಾಹರಣೆಗೆ ಹೌಸ್ ಹೋಲ್ಡ್ ಲೇಡೀಸ್ ಆಗ್ಬೋದು, ಅಥವಾ ಜೆಂಟ್ಸ್ ಆಗ್ಬೋದು, ವರ್ಕಿಂಗ್ ಮೆನ್ ಆಗ್ಬೋದು. ಇದನ್ನ ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕಪ್ಪ ಅಂತಂದ್ರೆ, ಈಗ ಎಕ್ಸಾಂಪಲ್ ನಮ್ಮ ಸಕ್ರಿ, ಚಹಾ ಪುಡಿ, ಕಾಫಿ ಪೌಡ್ರು, ಏನೋ ರವಾ ತರಬೇಕಾಗ್ಯದ್ರಿ, ಮಾರ್ಕೆಟಿಗೆ ಬಂದೇವಿ, ಲಿಸ್ಟ್ ಮಾಡ್ಕೊಂಡಿಲ್ಲ, ಓಕೆ, ಮರ್ತ್ ಬಿಟ್ಟೇವಿ, ಬರ್ಕೊಂಡ್ ಬಂದಿಲ್ಲ. ಮಾರ್ಕೆಟ್ ಒಳಗ್ ಬಂದ ಮರ್ತ್ ಬಿಡ್ತೇವ್. ನಾವ್ ಏನ್ ತರ್ಬೇಕು, ನಾನು ಏನೇನೋ ತಗೊಂಡ್ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಏನು ನೆನಪಾಗ್ತಾ ಇಲ್ಲ ಅಂದಾಗ ಯು ಹ್ಯಾವ್ ಟು ವಿಜುವಲೈಸ್. ಮನಿ ಒಳಗ ಯಾವ ಶೆಲ್ಫ್ ಒಳಗ್ ನೀವ್ ಇವೆಲ್ಲ ಇಡ್ತಿಲ್ಲ, ಅದನ್ನ ನೆನಪು ಮಾಡ್ಕೋಬೇಕು. ಅಲ್ಲಿ ನಿಮಗ್ ಕಾಣಿಸ್ತದ, ಪ್ರೊವೈಡೆಡ್ ನೀವ್ ಅಲ್ಲೇ ಇಡ್ತಿರ್ಬೇಕು. ಪ್ರತಿ ದಿವ್ಸನೂ ಕೂಡ ಅಲ್ಲೇ ನೀವು ಚಹಾ ಪುಡಿ ಇಡ್ತಿರ್ಬೇಕು, ಸಕ್ಕರೆ ಇಡ್ತಿರ್ಬೇಕು, ಕಾಫಿ ಪುಡಿ ಇಡ್ತಿರ್ಬೇಕು. ಅಂದ್ರೆ ಆಲ್ರೆಡಿ ನಿಮ್ಮಲ್ಲೇ ಒಂದು ಆರ್ಗನೈಸ್ಡ್ ನೇಚರ್ ಇರಬೇಕು. ಜಾಗ ಪದೇ ಪದೇ ಚೇಂಜ್ ಮಾಡ್ತಿರ್ಬಾರ್ದು. ಆ ಶೆಲ್ಫ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ, ಓಕೆ, ಇಲ್ಲಿ ಸಕ್ಕರೆ ಖಾಲಿ ಆಗ್ಯದ, ಇಲ್ಲಿ ಚಹಾ ಪುಡಿ ಖಾಲಿ ಆಗ್ಯದ, ಇಲ್ಲಿ ರವಾ ಖಾಲಿ ಆಗ್ಯದ, ಇಲ್ಲಿ ಅಕ್ಕಿ ಖಾಲಿ ಆಗ್ಯದ, ಇಲ್ಲಿ ಗೋಧಿ ಖಾಲಿ ಆಗ್ಯದ. ಇವುಗಳನ್ನೆಲ್ಲವನ್ನು ವಿತೌಟ್ ಲಿಸ್ಟ್ ನೀವು ಆರಾಮಾಗಿ ಜಸ್ಟ್ ಹಿಂಗ್ ನೋಡಿದ ತಕ್ಷಣ ಅವನ್ನ ಅಲ್ಲಿ ಮಾರ್ಕೆಟ್ ಒಳಗ ತಗೊಂಡ್ ಬರ್ಬೋದು. ಇದ್ರ ಅರ್ಥ ಏನು, ನೀವು ಪಿಕ್ಚರ್ ಜೊತೆಗೆ ನೀವೇನ್ ಮಾಡ್ಕೊಂಡ್ರಿ, ನಿಮ್ಮ ಥಾಟ್ಸ್ಗೆ, ನಿಮ್ಮ ವಿಚಾರಗಳಿಗೆ ಆಂಕರಿಂಗ್ ಮಾಡ್ಕೊಂಡ್ರಿ. ಓಕೆ, ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವ್ ಹೆಂಗ್ ಯೂಸ್ ಮಾಡ್ಕೊಂತೀರ ಅನ್ನೋದು ನಿಮ್ಮ ಆರ್ಟ್ ಮೇಲೆ, ನಿಮ್ಮ ನಾಲೆಜ್ ಮೇಲೆ ಡಿಪೆಂಡ್ ಇರ್ತದ್ರಿ. ಫ್ರಿಡ್ಜ್ ಅನ್ನ ನೀವು ಮುಂದ್ ಹೋಗಿ ನಿಂತ್ಕೊಂಡು ತಲೆ ಕೆರ್ಕೊಂತ ನಿಲ್ಲೋದಲ್ಲ. ಫ್ರಿಡ್ಜ್ ಒಳಗಡೆ ಹಾಲಿನ ಸೆಕ್ಷನ್ ಒಂದಿರ್ತದೆ, ಮತ್ತೊಂದ್ ಕಡೆ ಇನ್ನೊಂದ್ ಸೆಕ್ಷನ್ ಇರ್ತದೆ, ವೆಜಿಟೇಬಲ್ ಸೆಕ್ಷನ್ ಇರ್ತದೆ. ಎಲ್ಲಿ ಏನ್ ಇಟ್ಟಿನಿ, ಓಕೆ, ಇಂತ ವೆಜಿಟೇಬಲ್ಸ್ ಇಲ್ಲದಾವು, ಇವು ಖಾಲಿ ಆಗ್ಯಾವು, ಇವ್ನ ಏನ್ ತರಬೇಕು, ಇದನ್ನ ಕರೆಕ್ಟ್ ಆಗಿ ಫೋಕಸ್ಡ್ ಆಗಿ ನೋಡ್ಬೇಕು. ಈ ಫೋಟೋ ಮೆಮೊರಿ ಪ್ರತಿಯೊಬ್ಬರಿಗೂ ಇರ್ತದೆ. ಓಕೆ, ನಾವೆಲ್ಲ ಆಕ್ಚುಲಿ ಅದು ಬೆಳೆಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ನನಗೂ ಫೋಟೋ ಮೆಮೊರಿ ಚಲೋ ಅದ, ಸ್ಟ್ರಾಂಗ್ ಅದ, ನಾ ಅದನ್ನ ಆಕ್ಚುಲಿ ಬೆಳೆಸ್ಕೋತೀನಿ, ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತೀನಿ. ಎಲ್ಲಾ ಏಜ್ ನೊಳಗೂ ಎಲ್ಲಾರು ಪ್ರಾಕ್ಟೀಸ್ ಮಾಡಿದ್ರ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡ್ತದೆ. ಆ ಫೋಟೋ ಮೆಮೊರಿ ಇರೋದಕ್ಕನ ನನಗೇನಾಗ್ತಿತ್ತು ಅಂದ್ರ, ನಾವು ಆಯುರ್ವೇದಿಕ್ ಮೆಡಿಕಲ್ ಸಿಸ್ಟಮ್ ಅನ್ನ ಸ್ಟಾರ್ಟಿಂಗ್ ಸ್ಟಡಿ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಶ್ಲೋಕ ರೀ, ಅವ್ನ್ ಅನ್ಲಿಕ್ಕೂ ಬರ್ತಿರ್ಲಿಲ್ಲ ನಮಗ. ಅಷ್ಟು ಡಿಫಿಕಲ್ಟ್ ಶ್ಲೋಕಗಳನ್ನ ಎಕ್ಸಾಮ್ ಒಳಗ ಬರಿಬೇಕಾದ್ರೆ ದೊಡ್ಡ ಸಾಹಸ ಆಗ್ತಿತ್ತು. ಅವಾಗ ನಾ ಏನ್ ಮಾಡ್ತಿದ್ದೆ ಗೊತ್ತಾ, ಶ್ಲೋಕಗಳನ್ನ ಕಂಟಿನ್ಯೂಸ್ ಆಗಿ ಹಿಂಗ್ ಫೋಕಸ್ ಮಾಡಿ ನೋಡ್ತಿದ್ದೆ. ಅವ್ ಇವಂದು ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಕರೆಕ್ಟ್ ಆಗಿ ಆ ಶ್ಲೋಕಗಳನ್ನ ನೋಡ್ತಾ ಇದ್ದೆ. ಎಲ್ಲಿ ಹಿಂಗ್ ಗಂಟು ಬಂದದ, ಎಲ್ಲಿ ಹಿಂಗ್ ಚಿಕ್ಕಿ ಬಂದದ, ಅದನ್ನೆಲ್ಲವನ್ನು ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಎಕ್ಸಾಮ್ ಒಳಗ ಕಣ್ಣು ಮುಚ್ಕೊಂಡು ಅದನ್ನ ಬರೀತಿದ್ವಿ, ರೀಪ್ರೊಡ್ಯೂಸ್ ಮಾಡ್ತಿದ್ವಿ. ದಿಸ್ ಇಸ್ ನಥಿಂಗ್ ಬಟ್ ಟೇಮಿಂಗ್ ಅಥವಾ ಬೆಳೆಸೋದು, ಪ್ರೋಗ್ರೆಸಿಂಗ್ ಫೋಟೋ ಮೆಮೊರಿ. ಇದು ಎಲ್ಲರಿಗೂ ಇರ್ತದೆ, ಒಬ್ಬರಿಗೆ ಅಲ್ಲ. ಬಟ್ ಇದ್ರ ಕಡೆ ಗಮನ ಕೊಡೋದಿಲ್ಲ. ಪ್ರತಿ ಮಕ್ಕಳಿಗಂತೂ ಹೆಚ್ಚಿಗೆ ಇರ್ತದೆ. ಪ್ಯಾರೆಂಟ್ಸ್ ಆದವ್ರ ಬಳಿ ಓದು, ಬಹಾಟ್ ಮಾಡು ಅಂತ ಬೆನ್ ಹತ್ಲಿಕ್ಕೆ ಹೋಗ್ಬೇಡ್ರಿ. ಆರ್ಟಿಸ್ಟಿಕಲಿ ಫನ್ನಿ ಥಿಂಗ್ಸ್ ಅನ್ನ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಈ ರೀತಿಯಾಗಿರುವಂತ ನಮ್ಮ ಬ್ರೈನ್ ಪವರ್ ಅನ್ನ ಹೆಚ್ಚಿಗೆ ಮಾಡ್ಕೊಳಿಕ್ಕೆ ಎನ್ಕರೇಜ್ ಮಾಡಬೇಕು. ಓಕೆ, ಇನ್ನೂ ಒಂದ್ ಏನ್ ಬರ್ತದ ಗೊತ್ತಾ, ನೀವು ಒಂದು ವಿಜುವಲ್ಸ್ ಜೊತೆಗೆ ಅಥವಾ ಒಂದು ಪಿಕ್ಚರ್ ಜೊತೆಗೆ ನೀವು ಈ ನಿಮ್ಮ ಥಾಟ್ಸ್ ಅನ್ನ ಆಂಕರಿಂಗ್ ಮಾಡೋದ್ರಿಂದನೂ ಕೂಡ ನಿಮ್ ಮೆಮೊರಿ ಪವರ್ ಚಲೋ ಆಗ್ತದ. ಜೊತೆಗೆ ಎಮೋಷನ್ಸ್ ಜೊತೆಗೆ ಆಂಕರಿಂಗ್ ಮಾಡ್ಬೇಕು. ಎಮೋಷನ್ಸ್ ಜೊತೆಗೆ ನೀವ್ ಯಾವಾಗ ಹೆಂಗ, ಈಗ ಯಾವ್ದೋ ಫಿಲ್ಮ್ ಇಂಡಸ್ಟ್ರಿ ಅವ್ರ ಇಂಟರ್ವ್ಯೂ ತಗೊಳ್ರಿ, ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ. ಓಕೆ, ಅವ್ರು ಹಾಕೊಂಡಿರೋ ಡ್ರೆಸ್, ಅವ್ರ ಹೇರ್ ಸ್ಟೈಲ್, ಬರೀ ಇದನ್ನ ನೋಡ್ಬಾರ್ದು. ಅವ್ರು ಏನ್ ಮಾತಾಡ್ತಿರ್ತಾರಲ್ಲ ಅವಾಗ ನೋಡ್ರಿ. ಯಾವ್ದಾರ ಒಂದ್ ಡೈಲಾಗ್ ಹೇಳ್ರಿ, ಸಿನಿಮಾ ಡೈಲಾಗ್ ಅಂತಂದ್ರ ಅವ್ರು ಹೆಂಗ್ ಹೇಳ್ತಾರ್ರಿ ಡೈಲಾಗ್ ಅನ್ನ, ಪುಸ್ತಕದೊಳಗ ಬರ್ದಂಗ್ ಹೇಳ್ತಾರೇನು? ಇಲ್ಲ, ಆ ಸಿನಿಮಾದೊಳಗೆ ಯಾವ ಎಮೋಷನ್ಸ್ ಮೇಲೆ ಹೇಳಿದ್ರಲ್ಲ ಅದೇ ಎಮೋಷನ್ಸ್ ಮೇಲೆನ ಹೇಳ್ತಾರೆ ಈಗೂನು ಅವ್ರ ಡೈಲಾಗ್ ಅಂದ್ರ ಆ ಎಮೋಷನ್ಸ್ ಅನ್ನ ತಗೊಂಡ್ ಬಂದ್ರೆ, ಆ ಭಾವನೆ ತಗೊಂಡ್ ಬಂದ್ರೆ ಮಾತ್ರ ಆ ಡೈಲಾಗ್ ಡೆಲಿವರಿ ಮಾಡ್ಲಿಕ್ಕೆ ಬರ್ತದೆ. ಇಟ್ ಈಸ್ ನಥಿಂಗ್ ಬಟ್ ಈ ಶಬ್ದಗಳಿಗೆ ಎಮೋಷನ್ಸ್ ಅನ್ನ ಆಂಕರಿಂಗ್ ಮಾಡಿದಾಗ ಈಸಿಲಿ ನೆನಪಿಟ್ಕೋಬಹುದು.
ಇವನ್ ಹಾಡುಗಳನ್ನ ಯಾವ್ದ ಹಾಡು ತಗೊಳ್ರಿ ನೀವು, ಹಾಡನ್ನ ನೀವು ಬೇಕಾದ್ರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದರ ಹಾಡು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ, ಹಿಂಗಂದ್ರೆ ನಿಮ್ಗ 2ನೇ ಲೈನ್ ಸುತ್ತ ಮರೆತು ಬಿಡ್ತೇವ್ ನಾವು. ಹೌದಾ? ಅದನ್ನೇ ನೀವು ರಾಗಬದ್ಧವಾಗಿ ಭಾಗ್ಯದ ಲಕ್ಷ್ಮಿ ಹಿಂಗ ಅಂದಾಗ ನಿಮಗ ಗೊತ್ತಾಗ್ಲಾರ್ದಂಗ ಮುಂದಿನ ಲೈನು ಅದ್ರ ಮುಂದಿನ ಲೈನು ಬರ್ತಾ ಹೋಗ್ತದ. ಇಟ್ ಈಸ್ ನಥಿಂಗ್ ಬಟ್ ಯು ಆರ್ ಆಂಕರಿಂಗ್ ಎಮೋಷನ್ಸ್ ವಿತ್ ಯುವರ್ ವರ್ಡ್ಸ್. ಓಕೆ, ಶಬ್ದಗಳ ಜೊತೆಗೆ ನೀವು ಆಂಕರಿಂಗ್ ಅನ್ನ ಮಾಡೋದನ್ನ ಕಲಿಬೇಕು. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಪ್ರಾಕ್ಟಿಕಲಿ. ನಾನ್ ಪ್ಯೂರ್ ವೆಜಿಟೇರಿಯನ್. ಆಕ್ಚುಲಿ ನನಗೆ ನಾನ್ ವೆಜ್ ಬಗ್ಗೆ ಮಾಹಿತಿ ಇಲ್ಲ, ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಬಗ್ಗೆ ಗೊತ್ತೈತಿ ಬಿಕಾಸ್ ಆಫ್ ಸ್ಟಡೀಸ್. ಬಟ್ ಐ ಆಮ್ ಅ ಪ್ಯೂರ್ ವೆಜಿಟೇರಿಯನ್ ಇರೋದ್ರಿಂದ ನನಗೆ ನನ್ನ ಫ್ರೆಂಡ್ಸ್ ಯಾರಾದ್ರು ಚಿಕನ್ ಮಟನ್ ಅಂದ ತಕ್ಷಣ ಭಯಂಕರ ಕನ್ಫ್ಯೂಷನ್ ಆಗ್ತಿತ್ರಿ ನನಗೆ. ಇದು ಹೆಂಗ್ ನೆನಪಿಟ್ಕೊಳ್ಳೋದು ಇದನ್ನ, ಚಿಕನ್ ಯಾವ್ದು ಮಟನ್ ಯಾವ್ದು ಅಂತ ಹೇಳಿ. ನಾನಾ ಕೊನೆಗೆ ಹೆಂಗ್ ಇದನ್ನ ನಾನು ಆಂಕರಿಂಗ್ ಮಾಡ್ಕೊಂಡೆ ಅಂದ್ರೆ, ಚಿಕ್ಕದಿರೋದು ಚಿಕನ್, ಹೌದಾ? ಅಂದ್ರೆ ಸಣ್ಣದ ಚಿಕ್ಕ, ನೋಡ್ರಿ ಆ ಶಬ್ದದೊಳಗ ಚಿಕ್ ಅಂತ ಬರ್ತದ, ಚಿಕ್ಕದಿರೋದು ಚಿಕನ್. ಮಟನ್ ಅಂದ್ರೆ ಮೆಟಾ ಅಂತಂದ್ರೆ ಇಂಗ್ಲಿಷ್ ಒಳಗ ದೊಡ್ಡದು. ಸೊ ಮೆಟನ್ ಅಂದ್ರೆ ದೊಡ್ಡದು ಏನು ಮಾಂಸಗಳಿರ್ತಾವಲ್ಲ ಅವೆಲ್ಲ ಮೋಸ್ಟ್ಲಿ ಮಟನ್ ಕ್ಯಾಟಗರಿ ಒಳಗ್ ಬರ್ತಾವು. ಸಣ್ಣ ಏನ್ ಇರ್ತಾವಲ್ಲ ಚಿಕನ್ ಕ್ಯಾಟಗರಿ ಒಳಗ್ ಬರ್ತಾವು. ಇವತ್ತಿಗೂ ನನ್ಗ ಅದು ಹೆಲ್ಪ್ ಆಗ್ತದೆ. ಓಕೆ, ಸೊ ಈ ರೀತಿಯಾಗಿ ನೀವು ಎಮೋಷನ್ಸ್ ಜೊತೆಗೆ ಆಂಕರಿಂಗ್ ಮಾಡ್ಕೋಬೇಕು. ಇನ್ನೊಂದು ಟೆಕ್ನಿಕ್ ಬಹಳ ಹೆಲ್ಪ್ ಆಗುವಂತದ್ದು ಏನು ಅಂದ್ರೆ, ನೀವು ಯಾರ್ದ ಬಗ್ಗೆ, ನಿಮ್ಮನೆಗೆ ಯಾರೋ ಬಂದಿರ್ತಾರ ಅನ್ಕೊಡ್ರಿ, ಯಾರ್ದ ಬಗ್ಗೆ ಮಾತಾಡ್ಬೇಕಾದ್ರೆ ಆಕಿ ಬಂದಿದ್ಲು ಆಮೇಲೆ ಅದೇನೋ ತಿಂದ್ಲು ಹೋದ್ಲು ಹಂಗ ಒಣ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಮೋಷನ್ಸ್ ಜೊತೆಗೆ ಟೇಕಿಂಗ್ ನೇಮ್ಸ್, ಅವ್ರ ಹೆಸರು ತಗೊಂಡ್ ಮಾತಾಡ್ಬೇಕು. ಈಗ ಉದಾಹರಣೆಗೆ ನಮ್ಮ ಹಾಸ್ಪಿಟಲ್ ಸ್ಟಾಫ್ ನಂದಾ ಅಂತ ಇದ್ದಾಳೆ. ನಾವ್ ಏನೇ ಮಾತಾಡ್ಬೇಕಾದ್ರೂ ಹಿಂಗ ನಂದಾ ಬಂದಿದ್ಲು, ನಂದಾ ಮಂಜುನಾಥನ್ ಕರ್ಕೊಂಡ್ ಬಂದಿದ್ಲು ಅಂದ್ರೆ ಆಕಿ ಹಸ್ಬೆಂಡ್ ಮಂಜುನಾಥ್ ಕರ್ಕೊಂಡ್ ಬಂದಿದ್ಲು. ಮಗ ಪ್ರೀತಮ್ ಅಂತಿದ್ದಾನ, ಪ್ರೀತಮ್ನು ಆಕಿ ಕರ್ಕೊಂಡ್ ಬಂದಿದ್ಲು. ಆಮೇಲೆ ಅವ್ರ ಅತ್ತಿ ಯಲ್ಲಮ್ಮ ಅಂತಿದ್ದಾರೆ, ಅವ್ರ ಜೊತೆಗೂ ಬಂದಿದ್ಲು. ಹಿಂಗ ನಾವು ಎಲ್ಲಾರ ಹೆಸರುಗಳನ್ನ ಪದೇ ನೀವ್ ವೆನ್ ಎವರ್ ಯು ಆರ್ ಸ್ಪೀಕಿಂಗ್ ಯು ಹ್ಯಾವ್ ಟು ಟೇಕ್ ಎವ್ರಿಬಡೀಸ್ ನೇಮ್ಸ್. ಊಟ ಮಾಡಿ ಹೋದ್ರ ಅವ್ರು ಅಲ್ಲ, ಕರೆಕ್ಟ್ ಆಗಿ ಚಪಾತಿ ಮಾಡಿದ್ದೆ, ಇಂಥದ ಪಲ್ಯ ಮಾಡಿದ್ದೆ, ಹಿಂಗ್ ಮಾಡಿದ್ದೆ ಅಂತ ತಿಳ್ಕೊಂಡು ನೀವು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಮಾಡುವಂತಹ ಕ್ವಾಲಿಟಿಯನ್ನ ನೀವು ಹೆಂಗ್ ಮಾಡ್ತಾ ಹೋಗ್ತೀರಿ, ನಿಮ್ ಬ್ರೈನ್ ನೆಟ್ವರ್ಕ್ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಇದಕ್ಕೆ ಏನ್ ಬೇಕು? ಪೇಶನ್ಸ್ ಬೇಕು, ಸಮಾಧಾನ ಬೇಕು, ಜೀವನ ಉತ್ಸಾಹ ಬೇಕ್ರಿ. ಜೀವನ ಉತ್ಸಾಹ ಇಲ್ಲ ಅಂತಂದ್ರ ಎಲ್ಲದಕ್ಕೂ ಬೇಜಾರ್ ಮಾಡ್ಕೊಳೋದು, ಅರ್ಧಂಬರ್ಧ ಮಾತಾಡೋದು, ತಲೆನೂ ಅರ್ಧಂಬರ್ಧ ವಿಚಾರ ಮಾಡ್ತದೆ, ಎಲ್ಲದನ್ನು ಮರ್ತ್ ಹೋಗ್ತದ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ರು ಇದನ್ನ ಕರೆಕ್ಟ್ ಆಗಿ ನೀಟಾಗಿ ಸ್ವಲ್ಪ ಮಾತಾಡಿದ್ರು ಕೂಡ ಅದ್ರೊಳಗೆ ಫುಲ್ ಇನ್ಫಾರ್ಮೇಶನ್ ಇರುವಂಗ ನೀವು ಮಾತಾಡ್ತಾ ಹೋದ್ರ ನಿಮಗ ನೆನಪಿನ ಶಕ್ತಿ ಸ್ಟ್ರಾಂಗ್ ಆಗ್ತದ, ಮೆಮರಿ ಸ್ಟ್ರಾಂಗ್ ಆಗ್ತದ. ಓಕೆ, ಇನ್ ಸೆಕೆಂಡ್ ಪಾಯಿಂಟ್, ಅಕ್ಯುಮುಲೇಷನ್ ಆಗ್ಲಾರ್ದಂಗ್ ನೋಡ್ಕೋಬೇಕು ಅಂದ್ರೆ ದೇಹದೊಳಗೆ ಎಂಡೋಟಾಕ್ಸಿನ್ಸ್ ಒಟ್ಟ ಅಕ್ಯುಮುಲೇಟ್ ಆಗ್ಬಾರ್ದು. ಅದಕ್ಕೆ ಏನು ಮಲ ಮೂತ್ರ ಮತ್ತು ಸ್ವೇದ ಇವು ಕರೆಕ್ಟ್ ಆಗಿ ಎಕ್ಸ್ಕ್ರಿಯೇಟರಿ ಫಂಕ್ಷನ್ ಸರಿ ಇರಬೇಕು. ನಮ್ದು ಪ್ರತಿ ದಿವಸ ಕೋಷ್ಠ ಶುದ್ಧಿ ಆಗ್ತಾ ಇರಬೇಕು. ಜೊತೆಗೆ ಮೂತ್ರ ಅಂತಂದ್ರ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಲಾರ್ದಂಗ ಯೂರಿನರಿ ಟ್ರ್ಯಾಕ್ಟ್ ಕ್ಲೀನ್ ಆಗಿರ್ಬೇಕು. ಜೊತೆಗೆ ಸ್ಕಿನ್ ಪೋರ್ಸ್ ಮುಖಾಂತರವಾಗಿ ಪರ್ಸ್ಪಿರೇಷನ್, ಸ್ವೇದದ ಮುಖಾಂತರವಾಗಿ ಕೂಡ ವೇಸ್ಟ್ ಪ್ರಾಡಕ್ಟ್ಸ್ ಸರಿಯಾಗಿ ಹೋಗ್ತಿರ್ಬೇಕು. ಯಾವಾಗ ಮಲ ಪ್ರವೃತ್ತಿ ಸರಿ ಆಗ್ತದಲ್ಲ, ಗಟ್ ಹೆಲ್ತ್ ತನ್ನಷ್ಟು ತಾನ ಸ್ಟ್ರಾಂಗ್ ಆಗ್ತದ. ಆಟೋಮೆಟಿಕಲಿ ಗಟ್ ಹೆಲ್ತ್ ಸ್ಟ್ರಾಂಗ್ ಇತ್ತಂತಂದ್ರ ನಮ್ದು ಬ್ರೈನ್ ಹೆಲ್ತ್ ಕ್ಲಾರಿಟಿ ಇರ್ತದ. ಬ್ರೈನ್ ಒಳಗ ಕ್ಲಾರಿಟಿ ಬರ್ತದ, ಲೈಟ್ನೆಸ್ ಬರ್ತದ, ಸಾಧಕ ಪಿತ್ತ, ಪ್ರಾಣವಾತ ಮತ್ತು ತರ್ಪಕ ಕಫಕ್ಕ ಒಳ್ಳೆ ನರಿಶ್ಮೆಂಟ್ ಸಿಗ್ತದ. ಅವ ನಿಮ್ಗೆ ಹೆಚ್ಚಿಗೆ ಸ್ಪೇಸ್ ಅನಿಸ್ತದ. ಎಲ್ಲವನ್ನು ಖುಷಿಯಾಗಿ ನೆನ್ಪಿಟ್ಕೋಬಹುದು. ಆರ್ಟಿಸ್ಟಿಕಲಿ ಫನ್ನಿ ರೀತಿಯಿಂದ ನೀವು ನೆನ್ಪಿಟ್ಕೋಬೇಕು. ಓಕೆ, ವೆಜಿಟೇಬಲ್ಸ್ ತರಬೇಕು ಅಂದ್ರೆ ಏನ್ ತರಬೇಕು ಅಲ್ಲ, ವೆಜಿಟೇಬಲ್ಸ್ ಬಾಕ್ಸ್ ಅನ್ನ ಮನೆಯೊಳಗೆ ಎಲ್ಲಿಟ್ಟಿರ್ತಿರಲ್ಲ ಅದ್ ನೆನಪು ಮಾಡ್ಕೊಡ್ರಿ. ಓಕೆ, ಹಿಂಗ್ ವೆಜಿಟೇಬಲ್ಸ್ ನೆನಪು ಮಾಡ್ಕೊಂಡ ತಕ್ಷಣ ಏನಂದ್ರೆ ಟೊಮ್ಯಾಟೊ, ಇಂತಿಂತ ಟೊಮ್ಯಾಟೊ ಫನ್ನಿಯಾಗಿ ಅವಕ್ಕೊಂದು ವಿಜುವಲ್ಸ್ ಅನ್ನ ಆಡ್ ಮಾಡ್ರಿ. ಓಕೆ, ಬದ್ನಿಕಾಯಿ, ಟೊಮ್ಯಾಟೊ, ಬೆಂಡಿಕಾಯಿ, ಹೀರಿಕಾಯಿ ಇವನ್ನೆಲ್ಲವನ್ನು ಆ ಜಾಗ ನೆನಪು ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿರುವಂತ ಒಂದು 5-6 ಐಟಮ್ಸ್ ನಿಮ್ಮ ಪಟ್ ಅಂತ ನೆನಪಾಗ್ಬೇಕು. ಇದೆಲ್ಲ ನಿಮ್ಮ ಮನೆಯೊಳ ನೀವ್ ಹೆಂಗಿದ್ದೀರಿ, ನಿಮ್ಮ ಪರಿಸ್ಥಿತಿ ಹೆಂಗದ, ನೀವು ಸ್ಟೂಡೆಂಟ್ಸಾ, ನೀವು ವರ್ಕಿಂಗ್ ಪೀಪಲ್ ಅಥವಾ ನೀವು ಹೌಸ್ ಮೇಕರ್ಸ್, ಅದ್ರ ಮೇಲೆ ನೀವ್ ಹೆಂಗ್ ಆಂಕರಿಂಗ್ ಮಾಡ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಜನರಲಿ ನಾ ಏನ್ ಹೇಳೋದು ಅಂದ್ರೆ ಎಮೋಷನ್ಸ್ ಮತ್ತು ಪಿಕ್ಚರ್ಸ್ ಜೊತೆಗೆ ನಿಮ್ಮ ಭಾವನೆಗಳನ್ನ ಆಂಕರಿಂಗ್ ಮಾಡ್ಕೊಡ್ರಿ ಮತ್ತು ಬಾಡಿ ಒಳಗಡೆ ಯಾವುದೇ ರೀತಿ ಎಂಡೋಟಾಕ್ಸಿನ್ಸ್ ಇರ್ಲಾರ್ದಂಗ್ ನೋಡ್ಕೊಡ್ರಿ. ಇಷ್ಟ ಮಾಡಿ ನೋಡ್ರಿ, ನೀವು ಬಹಳ ಈಸಿಯಾಗಿ ಫನಿಯಾಗಿ ಬಹಳ ಚೆನ್ನಾಗಿ ನಿಮ್ ಮೆಮರಿಯನ್ನ ಬೂಸ್ಟ್ ಮಾಡ್ಕೋಬಹುದು. ವೆರಿ ಈಸಿಯೆಸ್ಟ್ ಸೈಂಟಿಫಿಕ್ ಪ್ರೂವನ್ ಮೆಥಡ್ ಇದು. ಈ ಮೆಥಡ್ ನಾ ಹೇಳಿರೋದು ನಿಮಗೆ ಲೈಕ್ ಆಯ್ತು ಅಂದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಎಸ್ಪೆಷಲಿ ಸ್ಟೂಡೆಂಟ್ಸ್ ಮತ್ತು ಹಗಲೆಲ್ಲ ಮರಿತೀನಿ ಅನ್ನೋರ್ಗೆ ಇದನ್ನ ಶೇರ್ ಮಾಡ್ರಿ, ಹೆಲ್ಪ್ ಆಗ್ತದ.
ಅಂಡ್ ಹೈಪ್ ಬಟನ್ ಅನ್ನು ನೀವು ಪ್ರೆಸ್ ಮಾಡೋದ್ರಿಂದ ಈ ವಿಡಿಯೋ ಬಹಳಷ್ಟು ಜನರಿಗೆ ರೀಚ್ ಆಗ್ತದ. ಸೊ ಇಟ್ ಹೆಲ್ಪ್ಸ್ ಮೆನಿ ಪೀಪಲ್. ಅಂಡ್ ನಿಮಗ್ ಅನ್ಸಿರುವಂತಹ ಇನ್ನು ಎಲ್ಲೆಲ್ಲಿ ನೀವು ಆಂಕರಿಂಗ್ ಮಾಡ್ಕೋಬಹುದು ಅನ್ನೋ ಐಡಿಯಾಸ್ ಏನಾದ್ರು ಇದ್ರೆ ಅವನ್ನ ಕಮೆಂಟ್ ಅಲ್ಲಿ ಹಾಕ್ರಿ. ಸೊ ಇಟ್ ಹೆಲ್ಪ್ಸ್ ಮೆನಿ ಪೀಪಲ್. ಥ್ಯಾಂಕ್ ಯು ವೆರಿ ಮಚ್.